ಶ್ರೀಕೃಷ್ಣಾಯ ನಮಃ. ಮಾರ್ಗಶಿರ ಶುಕ್ಲ ತ್ರಯೋದಶಿಯ ದಿನ. ಹನುಮದ್ವ್ರತ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಕೆಲವರು ಈ ದಿನವನ್ನು ಹನುಮಂತ ದೇವರು ಹುಟ್ಟಿದ ದಿನವೆಂದು ಭಾವಿಸಿ ಹನುಮನ್ ಜಯಂತಿ ಎಂದು ಆಚರಿಸುತ್ತಾರೆ. ಆದರೆ ಇದು ಸರಿಯಾದ ಕ್ರಮವಲ್ಲ. ಹನುಮಂತ ದೇವರು ಹುಟ್ಟಿದ್ದು ಚೈತ್ರ ಮಾಸದ ಹುಣ್ಣಿಮೆಯ ದಿನ. ಹಾಗಾಗಿ ಆ ದಿನವೇ ಹನುಮನ್ ಜಯಂತಿಯನ್ನು ಆಚರಿಸಬೇಕು. ಮಾರ್ಗಶಿರ ಮಾಸದ ತ್ರಯೋದಶಿ ದಿನದಂದು ಹನುಮಂತ ದೇವರನ್ನು ವಿಶೇಷವಾಗಿ ಆರಾಧಿಸಿ ಅನುಗ್ರಹ ಬೇಡುವ ವ್ರತದ ದಿನವಾಗಿದೆ. ಯುಧಿಷ್ಠಿರ ಅಂದರೆ ಧರ್ಮರಾಯ ಕೌರವರೊಡನೆ ಜೂಜಾಟಿನಲ್ಲಿ ಸೋತಿದ್ದು ತನ್ನ ರಾಜ್ಯ ಮರಳಿ ಪ್ರಾಪ್ತಿಯಾಗಲೆಂದು ಈ ವ್ರತವನ್ನು ಆಚರಿಸಿದ ದಿನವಿದು. ರಾಜ್ಯ ಪ್ರಾಪ್ತಿಗಾಗಿ ಶ್ರೀ ವೇದವ್ಯಾಸರಿಂದ ವ್ರತದ ಉಪದೇಶ ಪಡೆದು ಮಾರ್ಗಶಿರ ಮಾಸ ತ್ರಯೋದಶಿಯ ದಿನದಂದು ಶ್ರದ್ಧಾಭಕ್ತಿಯಿಂದ ವ್ರತಾಚರಣೆ ಮಾಡಿದ. ಇದರಿಂದ ಸಂಪ್ರೀತಿಗೊಂಡ ಶ್ರೀ ಹನುಮಂತ ದೇವರು ರಾಜ್ಯದ ಜೊತೆ ಸಕಲ ಸಂಪತ್ತು ಪ್ರಾಪ್ತಿಯಾಗಲೆಂದು ಅನುಗ್ರಹಿಸಿದರು. ಈ ಮೂಲಕ ರಾಜ್ಯ ಪಡೆದು ಧನ್ಯನಾಗಿ, ಹಾಗಾಗಿ ಈ ದಿನದ ವ್ರತಾಚರಣೆಯನ್ನು ಮಾಡಬೇಕಾಗಿದೆ. ಇದಕ್ಕೆ ಹನುಮದ್ ವ್ರತ ಎಂದು ಹೇಳುತ್ತಾರೆ. ಈ ವ್ರತಕ್ಕೆ ಮತ್ತೊಂದು ಐತಿಹ್ಯವಿದೆ. ಹಿಂದೆ ಶ್ರೀಕೃಷ್ಣನಿಂದ ಈ ವ್ರತದ ಮಹತ್ವ ತಿಳಿದ ದ್ರೌಪದಿ ದೇವಿಯು ಹನುಮದ್ ವ್ರತವನ್ನು ಆಚರಿಸಿದಳು. ಪೂಜೆಯ ನಂತರ ಕೈಯಲ್ಲಿ ಕಟ್ಟಿಕೊಂಡಿದ್ದ 13 ಗಂಟುಗಳುಳ್ಳ ದಾರವನ್ನು ಕಂಡ ಅರ್ಜುನ ಇದು ಏನು ಎಂದು ಕೇಳಿದ. ಹನುಮನ ವ್ರತದ ವಿಷಯ ಹೇಳಿದಾಗ ಅರ್ಜುನ ಅಪಹಾಸ್ಯ ಮಾಡಿದ. ನೀನು ಪೂಜಿಸುವ ಕಪಿ ಕಾಡಿನಲ್ಲಿ ಗೆಡ್ಡೆ ಗೆಣಸು ತಿಂದು ಬದುಕುತ್ತದೆ. ಚಂಚಲ ಬುದ್ಧಿಯ ಕೋತಿಯು ಇನ್ನೊಬ್ಬರ ಅಡಿಯಾಳು. ಅಂತಹವನನ್ನು ಪೂಜಿಸುವುದರಿಂದ ಫಲವೇನು ಎಂದು ಹಂಗಿಸಿ ಗ್ರಂಥಿಯುಕ್ತ ದಾರವನ್ನು ಕಿತ್ತೆಸೆಯುತ್ತಾನೆ. ಯಾರನ್ನು ಸ್ಮರಿಸಿದರೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಪ್ರಾಪ್ತಿಯಾಗುತ್ತದೆಯೋ, ಭಯ ನಿವಾರಣೆಗಾಗಿ ಜಾಡ್ಯ ತೊಲಗಿ ಮಾತಿನ ಚಾತುರ್ಯ ಸಿದ್ಧಿಸುತ್ತದೆಯೋ ಅಂತಹ ಹನುಮಂತ ದೇವರನ್ನು ಅವಮಾನಿಸಿದ್ದರೆಂದು ಅರ್ಜುನ ರಾಜ್ಯಭ್ರಷ್ಟನಾಗುತ್ತಾನೆ. ಅರ್ಜುನನೊಂದಿಗೆ ತಾಯಿಯಾದ ಕುಂತಿದೇವಿ, ಆತನ ಸಹೋದರನಾದ ಧರ್ಮರಾಯ, ಭೀಮ, ನಕುಲ, ಸಹದೇವ ಹಾಗೂ ಇವರ ಪತ್ನಿಯರಾದ ದ್ರೌಪದಿ ದೇವಿಯರು ಸಂಕಷ್ಟಕ್ಕೆ ಗುರಿಯಾಗುತ್ತಾರೆ. ರಾಜ್ಯಭ್ರಷ್ಟರಾಗಿ ಅರಣ್ಯವಾಸ ಮಾಡಬೇಕಾಗುತ್ತದೆ. 13 ವರ್ಷ ಅರಣ್ಯವಾಸ ಮಾಡಿದ ಪಾಂಡವರು ಒಮ್ಮೆ ಶ್ರೀ ವೇದವ್ಯಾಸರನ್ನು ಅಚಾನಕ್ ಭೇಟಿಯಾಗುತ್ತಾರೆ. ತಮಗೊದಗಿದ ಕಷ್ಟದ ಬಗ್ಗೆ ಧರ್ಮರಾಯ ಕಣ್ಣೀರು ಹಾಕಿದಾಗ ಅವರನ್ನು ಸಂತೈಸಿದ ವ್ಯಾಸರು ಅರ್ಜುನನ ತಪ್ಪಿನ ವಿಚಾರ ತಿಳಿಸಿದರು. ಈ ವಿಚಾರ ತಿಳಿದು ಅರ್ಜುನನು ಕುಗ್ಗಿ ಹೋದ. ಕೊನೆಗೆ ಶ್ರೀ ವೇದವ್ಯಾಸರ ಅಣನಿಯಂತೆ ಶ್ರೀ ಹನುಮದ್ವ್ರತವನ್ನು ಆಚರಿಸಿದರು. ನಂತರ ನಡೆದ ಕುರುಕ್ಷೇತ್ರ ಯುದ್ಧಗಳಲ್ಲಿ ಜಯಗಳಿಸಿ ರಾಜ್ಯವನ್ನು ಮರಳಿ ಪಡೆಯುತ್ತಾರೆ. ವಿಶೇಷವೇನೆಂದರೆ ಹನುಮಂತ ದೇವರು ಅರ್ಜುನನ ರಥದ ಮೇಲೆ ಕುಳಿತು ಕರ್ಣ ಸರ್ಪಾಸ್ತ್ರ ಬಿಟ್ಟಾಗ ಅರ್ಜುನನಿದ್ದ ರಥವನ್ನು ಕ್ಷಣಕಾಲ ತುಳಿದು ಅವನ ಪ್ರಾಣ ಕಾಪಾಡುತ್ತಾನೆ. ಇಂತಹ ವ್ರತವನ್ನು ಎಲ್ಲರೂ ಆಚರಿಸಿ ಹನುಮಂತ ದೇವರನ್ನು ಅರ್ಚಿಸಿ ಸದಾ ಸ್ಮರಿಸಿ ಸನ್ಮತಿಯನ್ನು ಪಡೆಯಿರಿ ಎಂದು ಹೇಳುತ್ತಾ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮೂಲ ರಾಮಚಂದ್ರ ದೇವರು ಎಲ್ಲರೂ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.